ರಾಜ ಹನುಮಪ್ಪ ನಾಯಕನ ಜಯಂತಿ ಕಾರ್ಯಕ್ರಮವನ್ನ ಬಹುತೇಕ ರಾಜ ಹನುಮಪ್ಪ ನಾಯಕನ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರಲ್ಲಿ ಶರಣಗಳನ್ನು ತಿಳಿಸ್ತಾ ಕರ್ನಾಟಕದ ಮಟ್ಟಿಗೆ ಕನ್ನಡದ ಮೊಟ್ಟ ಮೊದಲ ರಾಜರು ಅಂತ ಹೇಳಿದ್ರೆ ನೊಣಂಬರು ಅಂತ ಹೇಳ್ತೀವಿ. ವೇದ ಪೂರ್ವ ಕಾಲದಲ್ಲಿ, ವೇದದ ನಂತರದ ಕಾಲದಲ್ಲಿ, 12ನೇ ಶತಮಾನದ ಶರಣರ ಕ್ರಾಂತಿಯ ಕಾಲಘಟ್ಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ದೃಷ್ಟಿಕೋನಗಳಲ್ಲಿ ಇಟ್ಕೊಂಡು ನೋಡಿದಾಗ ಈ ಎಲ್ಲ ಕಾಲಘಟ್ಟಗಳಲ್ಲಿಯೂ ಕೂಡ ಹಂಡೆ ವಜೀರ್ ಸಮುದಾಯ ಸಮಾಜದ ಹೋರಾಟದ ಮುಂಚೂಣಿಯಲ್ಲಿ ಇತ್ತು ಅನ್ನೋದು ಬಹಳ ಗಮನಾರ್ಹವಾಗಿರ್ತಕ್ಕಂಥ ಸಂಗತಿ. ಪ್ರಾಸ್ತಾವಿಕವಾಗಿ ಮಾತನಾಡಿರ್ತಕ್ಕಂಥ ದೇವೇಂದ್ರ ಗೋನಾಳ್ ಅವರ ಧ್ವನಿಯಲ್ಲಿ ಒಂದು ಅಳುಕ ಇತ್ತು. ಇತಿಹಾಸಕಾರರು ಈ ಇತಿಹಾಸವನ್ನ ಮುಚ್ಚಿ ಹಾಕಿದ್ರು ಅಂತ. ಬಹುಶಃ ಕೇವಲ ಹಂಡೆ ವಜೀರ್ ಸಮುದಾಯದ ಇತಿಹಾಸವನ್ನು ಒಂದೇ ಮಾತ್ರವಲ್ಲ, ರೆಡ್ಡಿ ಸಮುದಾಯದ ಇತಿಹಾಸ ಆಗಿರ್ಬೋದು, ಅನೇಕ ಸಮಾಜಗಳ ಇತಿಹಾಸ, ಪ್ರಮುಖವಾಗಿ ನೊಣಂಬರ ಇತಿಹಾಸನೂ ಕೂಡ ಅಷ್ಟೊಂದು ಬೆಳಕಿಗೆ ಬರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮನ್ನ ಹೆಗಲ ಮೇಲೆ ಹೊರುವುದು ಯಾವಾಗಂದ್ರೆ ನಾವು ಸಂಪೂರ್ಣವಾಗಿ ಶವದ ರೂಪ ತಾಳಿದಾಗ ಮಾತ್ರ ಇನ್ನೊಬ್ರು ನಮ್ಮ ಹೆಗಲ ಮೇಲೆ ಹೊರ್ತಾರೆ. ನಮ್ಮಲ್ಲಿ ಎಲ್ಲಿವರೆಗೆ ತಾಕತ್ತಿರ್ತದೆ, ತಾಕತ್ತು ಅಂತ ಹೇಳಿದ್ರೆ ದೈಹಿಕ ತಾಕತ್ತು ನಾವು ಹೇಳೋದಿಲ್ಲ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಅರಿವು ಯಾವಾಗಿರ್ತದ ಅವಾಗ ನಮ್ಮನ್ನು ಯಾರೂ ಹೊಗಳೋದು ಬೇಕಾಗಿಲ್ಲ, ನಮ್ಮನ್ನು ಹೊಗಳಲಿಕ್ಕೆ ಸಾಕಷ್ಟು ಜನ ಸಿಗ್ತಾರೆ. ಬಹುಶಃ GN ಪಾಟೀಲ್ರಾಗಿರ್ಬೋದು, ಅಥವಾ ಚೌಧರಿ ಸರ್ ಆಗಿರ್ಬೋದು, SC ಪಾಟೀಲ್ರಾಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಮಾಜದ ಕುರಿತಾಗಿರ್ತಕ್ಕಂಥ ಸಾಹಿತ್ಯವನ್ನ, ಇಲ್ಲಿ ನಮ್ಮ ಎದುರಿಗೆ ಕೇವಲ ಒಂದು ಪುಸ್ತಕ ಮಾತ್ರ ನಾವು ನೋಡ್ತೀವಿ, ಇಂಥವು 15ರಿಂದ 20 ಪುಸ್ತಕಗಳನ್ನ ಈ ಸಮಾಜದ ಕುರಿತಾಗಿರ್ತಕ್ಕಂಥ ವೇದದ ಪೂರ್ವದಲ್ಲಿರ್ತಕ್ಕಂಥ ಇತಿಹಾಸ, ಅಗಸ್ತ್ಯನಿಂದ ಹಿಡ್ಕೊಂಡು ಇಲ್ಲಿವರೆಗೆ ಇರ್ತಕ್ಕಂಥ ಎಲ್ಲ ಇತಿಹಾಸವನ್ನ ಬಹಳ ವ್ಯವಸ್ಥಿತವಾಗಿ ಕಟ್ಟಿಕೊಂಡಿರ್ತಕ್ಕಂಥ, ನಾನು ಇದೀಗ ಹೇಳಿರ್ತಕ್ಕಂಥ ಎಲ್ಲ ಸಮಾಜಗಳಲ್ಲಿ ಈ ಸಾಹಿತ್ಯವನ್ನು ವ್ಯವಸ್ಥಿತವಾಗಿ ಕಟ್ಟಿರ್ತಕ್ಕಂಥ ಏಕೈಕ ಸಮಾಜ ಅಂತ ಹೇಳಿದ್ರೆ ಅದು ಹಂಡೆ ವಜೀರ್ ಸಮುದಾಯ. ಅನೇಕ ಜನ ವೇದಿಕೆಯನ್ನು ಬಳಸಿಕೊಳ್ಳುವಾಗ ಇತ್ತೀಚೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳೇ ಅಂತ ಅಷ್ಟೇ ಹೇಳುವಂತ ಒಂದು ಕಾಲ ಇತ್ತು. ಇತ್ತೀಚೆಗೆ ಜಗದ್ಗುರುಗಳೇ ಅಂತ, ಜಗದ್ಗುರುಗಳು ವೇದಿಕೆ ಮೇಲೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ಜಗದ್ಗುರುಗಳೇ ಅಂತ ಹೇಳುವಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಯಾಕಂತ ಹೇಳಿದ್ರೆ ಯಾರು ಗುರುಗಳೋ ಯಾರು ಜಗದ್ಗುರುಗಳೋ ಗೊತ್ತಾಗ್ಲಿಲ್ಲ. ನಾನು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು ಒಂದು 20 ವರ್ಷಗಳ ಹಿಂದೆ ಬಸವನ ಬಾಗೇವಾಡಿಯಲ್ಲಿ ಈ ಸಮಾಜದ ಒಂದು ಬಹಳ ಬಹುದೊಡ್ಡ ಕಾರ್ಯಕ್ರಮ ಆಯಿತು. ಬಹುಶಃ ಆ ಸಂದರ್ಭದಲ್ಲಿ ಬೇರೆ ಸಮಾಜದವರು ತಮ್ಮ ಜಾತಿಯ ಗುರುಗಳನ್ನು ಗುರುತಿಸಿಕೊಳ್ಳುವ ಹಾಗೆ, ಗುರುಗಳಾದ ತಕ್ಷಣ ಜಗದ್ಗುರು ಪಟ್ಟವನ್ನು ಗುರುತಿಸಿಕೊಳ್ಳುವ ಹಾಗೆ ಈ ಸಮಾಜದಲ್ಲಿಯೂ ಕೂಡ ಪ್ರಸ್ತಾವನೆ ಬಂದಾಗ ಅದನ್ನು ಬಹಳ ಪ್ರಬಲವಾಗಿ ವಿರೋಧಿಸಿರ್ತಕ್ಕಂಥ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಹಂಡೆ ವಜೀರ್ ಸಮುದಾಯ. ಯಾಕೆ ಅವತ್ತು ವಿರೋಧಿಸಿದ್ದನ್ನ ಬಹಳಷ್ಟು ಜನ ತಪ್ಪು ತಿಳ್ಕೊಂಡ್ರು, ಮತ್ತೆ ನೊಂದುಕೊಂಡ್ರು, ಕೆಲವು ಜನ ಖುಷಿನೂ ಪಟ್ಟರು. ಇವತ್ತಿನ ಕಾಲಘಟ್ಟವನ್ನ, ಇವತ್ತಿನ ಸಾಮಾಜಿಕ ವಿದ್ಯಮಾನಗಳನ್ನು ನೋಡಿದಾಗ ನಿಮಗೆ ಖುಷಿ ಆಗ್ತದೆ ಅಂತ ಅನ್ನೋದನ್ನ ನಾನೊಬ್ಬ ಜಂಗಮನಾಗಿ ನಾನು ಇವತ್ತು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಅದನ್ನು ಸ್ಮರಿಸ್ತೇನೆ. ಸಮಾಜದ ನಾಯಕರುಗಳು, ಹಂಡೆ ವಜೀರ್ ಸಮುದಾಯದ ನಾಯಕರುಗಳು ಇಟ್ಟಿರ್ತಕ್ಕಂಥ ಸಾಂಸ್ಕೃತಿಕ ಹೆಜ್ಜೆ ಬಹಳ ಜಾಣತನದ ಹೆಜ್ಜೆ ಅಂತ ಹೇಳಿ ನಾನೊಬ್ಬ ಉಪನ್ಯಾಸಕನಾಗಿ, ಒಬ್ಬ ಸಾಮಾಜಿಕ ಅಧ್ಯಯನಕಾರನಾಗಿ ಬಹಳ ಪ್ರಶಂಸನೀಯ ಮಾತುಗಳನ್ನ ಹೇಳ್ತೇನೆ. ಸಾಮಾಜಿಕ ಹೆಜ್ಜೆಯು ಕೂಡ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು. ಇದೀಗ ಹೇಳಿದ ಹಾಗೆ ಧಾರ್ಮಿಕ ಹೆಜ್ಜೆ, ಈ ಸಮಾಜಕ್ಕೂ ಗುರುತಿಸಲಿಕ್ಕೆ ಅನೇಕ ಜನ ಶರಣರನ್ನ ನಾವು ಉಲ್ಲೇಖಿಸಬಹುದು.
ಬಹುದೊಡ್ಡ 12ನೇ ಶತಮಾನದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಗುರುತಿಸಬಹುದಾಗಿರ್ತಕ್ಕಂಥ ಶರಣ ಅಂತ ಹೇಳಿದ್ರೆ ಶರಣ ಚಂದಿಮರಸ. ಒಬ್ಬ ರಾಜನಾಗಿ ಕೆಂಬಾವಿಯ ಬೋಗಣ್ಣನ ಕಾಲಘಟ್ಟದಲ್ಲಿ ಒಬ್ಬ ರಾಜನಾಗಿದ್ದುಕೊಂಡು ಬೋಗಣ್ಣನ ಒಂದು ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಸಂಸಾರದಲ್ಲಿ ವೈರಾಗ್ಯವನ್ನು ತಾಳಿ ಶ್ರೀಶೈಲದವರೆಗೆ ಹೋಗಿ ಕಲ್ಯಾಣದವರೆಗೆ ಬಂದು ಸಾವಿರಾರು ವಚನಗಳನ್ನು ರಚನೆ ಮಾಡಿ ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ಶರಣ ಇದ್ರೂ ಕೂಡ ನಮಗೆ ಶ್ರೀಶೈಲದ ಮಲ್ಲಿಕಾರ್ಜುನನೇ ನಮ್ಮ ಗುರು, ಜಗದ್ಗುರು ಪೀಠಾಧೀಶರೇ ನಮ್ಮ ಗುರುಗಳು ಅಂತ ಒಪ್ಪಿಕೊಂಡು ಹೆಜ್ಜೆ ಇಟ್ಟಿರ್ತಕ್ಕಂಥ ಈ ಸಮಾಜದ ಧಾರ್ಮಿಕ ಹೆಜ್ಜೆ ಬಹು ಚಾಣಾಕ್ಷತನದ ಹೆಜ್ಜೆ ಮತ್ತು ಬಹು ಜಾಣತನದ ಹೆಜ್ಜೆ ಅಂತ ತಿಳ್ಕೊಂಡು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಬಲದ ಹನುಮಪ್ಪ ನಾಯಕನ ಇತಿಹಾಸವನ್ನು ಬಹಳ ಸಲ ನಾನು ಮಾತಾಡಿದ್ದೇನೆ. ಕೃಷ್ಣಾ ನದಿಯ ಈ ತೀರದಿಂದ ಹಿಡ್ಕೊಂಡು ತುಂಗಭದ್ರಾ ತೀರ ಹರಿದು ಹೋಗಿ ಸಮುದ್ರ ಸೇರುವವರೆಗೆ ತನ್ನ ರಾಜಸತ್ತೆಯನ್ನು ಮೆರೆದಿರ್ತಕ್ಕಂಥ ಒಂದು ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಆದಿಲ್ ಶಾಹಿಯ ಸಾಮಂತ ಅರಸನಾಗಿ ಬಾಳಿ ಆತ ಆದಿಲ್ ಶಾಹಿ ಯಾವಾಗ ಆತ ಅಧಿಕಾರ ಕೊಡ್ಲಿಕ್ಕೂ ಕೂಡ ಸಿಟ್ಟಿಗೆರಲಿಲ್ಲ, ಆತನ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ಆತ ಯಾವುದೇ ಉಂಬಳಿಗಳನ್ನು ಕೊಡದೇ ಇದ್ದಾಗೂ ಕೂಡ ಪ್ರತಿಭಟನೆ ಮಾಡಲಿಲ್ಲ. ಆದ್ರೆ ಇಂಥ ಒಂದು ಕಾಲಘಟ್ಟ ಬಂತಲ್ಲ, ಬಲದ ಹನುಮಪ್ಪ ನಾಯಕ ತನ್ನ 5 ಜನ ಮಕ್ಕಳನ್ನು ಕರೆದುಕೊಂಡು ಆದಿಲ್ ಶಾಹಿ ಹತ್ರ ಹೋಗ್ತಾನೆ. ಯಾವ ಸಂದರ್ಭದಲ್ಲಿ ಅಂದ್ರೆ ಕೃಷ್ಣಾ ನದಿಯ ದಕ್ಷಿಣ ಭಾಗದಲ್ಲಿ ಆದಿಲ್ ಶಾಹಿ ಸಾಮ್ರಾಜ್ಯ ಸಂಪೂರ್ಣ ಅಸ್ಥಿರತೆಗೊಂಡಾಗ ಆ ಭಾಗದ ವೈರಿಗಳನ್ನ ಸದೆಬಡಿದು ಆ ಭಾಗದಲ್ಲಿ ಶಾಂತಿ ನೆಲೆಸುವ ಹಾಗೆ ಮಾಡಿ ಪೇಶ್ವೆಗಳನ್ನು ಯುದ್ಧದಲ್ಲಿ ಸೋಲಿಸಿ ವಿಜಯೋತ್ಸವ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಆದಿಲ್ ಶಾಹಿ ಎದುರಿಗೆ ಬಲದ ಹನುಮಪ್ಪ ನಾಯಕ ತನ್ನ 5 ಜನ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಒಂದು ಘಟನೆ ಜರುಗ್ತದೆ. ಆದಿಲ್ ಶಾಹಿ ಕೇಳ್ತಾನೆ, ನಾನು ಎದುರಿಸಲಿಕ್ಕೆ ಆಗದೆ ಇರ್ತಕ್ಕಂಥ ಪೇಶ್ವೆಗಳನ್ನ, ಬಹುಶಃ ಈ ಕೃಷ್ಣಾ ನದಿ ತೀರದಲ್ಲಿ ಬರ್ತಕ್ಕಂಥ ಕೇಶಾಪುರ ಆಗಿರ್ಬೋದು, ಬಲ್ದಿನಿ ಆಗಿರ್ಬೋದು, ಅನೇಕ ರಾಜಮನೆತನದ ಇತಿಹಾಸಗಳನ್ನು ತೆಗೆದುಕೊಂಡಾಗ ಪೇಶ್ವೆಗಳ ಪಾತ್ರವೂ ಕೂಡ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಅಂಥ ಪೇಶ್ವೆಗಳನ್ನ ಸೆದೆಬಡಿದಿರ್ತಕ್ಕಂಥ ಏಕೈಕ ಸಾಮಂತ ಅರಸ ಅಂತ ಹೇಳಿದ್ರೆ ರಾಜ ಬಲದ ಹನುಮಪ್ಪ ನಾಯಕ. ಈತನ ವಿಜಯೋತ್ಸವವನ್ನು ಆಚರಿಸುವಂತ ಒಂದು ಸಂದರ್ಭ. ಜಸ್ಟ್ ಈ ದೃಶ್ಯವನ್ನ ತಮ್ಮ ಎದುರಿಗೆ ಕಲ್ಪನೆ ಮಾಡಿಕೊಡ್ರಿ. ಅಲ್ಲಿ ಆದಿಲ್ ಶಾಹಿ ಇದ್ದಾನೆ, ಆತನ ಎದುರಿಗೆ ಬಲದ ಹನುಮಪ್ಪ ನಾಯಕ ಇದ್ದಾನೆ, ಆತನ 5 ಜನ ಮಕ್ಕಳಿದ್ದಾರೆ. ಆದಿಲ್ ಶಾಹಿ ಒಂದು ಆಫರ್ ಇಡ್ತಾನೆ. ಏನಂತ ಹೇಳಿದ್ರ, ಹನುಮಪ್ಪ ನಾಯಕ, ನಿನ್ನಲ್ಲಿ ಹಾಗೂ ನಿನ್ನ ಮಕ್ಕಳಲ್ಲಿ ಬಹಳ ರಾಜಕಳೆ ಇದೆ ಮತ್ತು ನಾಯಕತ್ವದ ಗುಣ ರಕ್ತಗತವಾಗಿ ಹರಿದು ಬಂದಿದೆ, ನನಗೊಂದು ಮಾತು ನಡೆಸಿಕೊಡ್ತೀಯಾ ಅಂತ ಕೇಳ್ತಾನೆ. ಅಲ್ಲಿವರೆಗೆ ಆದಿಲ್ ಶಾಹಿ, 2ನೇ ಆದಿಲ್ ಶಾಹಿಯ ಸಾಮಂತ ಅರಸನಾಗಿರ್ತಕ್ಕಂಥ ಬಲದ ಹನುಮಪ್ಪ ನಾಯಕ ಆಗಿರ್ಬೋದು, ಆತನ ತಂದೆ ಆಗಿರ್ತಕ್ಕಂಥ ಲಕ್ಕಪ್ಪ ನಾಯಕ ಆಗಿರ್ಬೋದು, ಆದಿಲ್ ಶಾಹಿ ಯಾವುದೇ ಮಾತುಗಳನ್ನು ಮೀರಿಲ್ಲ. ಆದ್ರೆ ಇವತ್ತು ಆತ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ, ಆತ ಕೇಳ್ತಾ ಇರ್ತಕ್ಕಂಥ ಮಾತು ಏನಂತ ಹೇಳಿದ್ರೆ, ನಿನ್ನ 5 ಜನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬ ಮಗನನ್ನ ನನ್ನ ಧರ್ಮಕ್ಕೆ ಮತಾಂತರ ಮಾಡಿ ಕೊಡ್ತಾ ಇದ್ರೆ ನಾನು ಅದಕ್ಕೆ ಬಹಳ ಸ್ವಾಗತ ಮಾಡ್ತೇನೆ ಅಂತ ಕೇಳಿದಾಗ, ನಾನು ದೇಹವನ್ನು ಬಿಟ್ಟೇನೆ ಹೊರತು, ರಾಜ್ಯವನ್ನು ಬಿಟ್ಟೇನೆ ಹೊರತು, ಆದ್ರೆ ನನ್ನ ಧರ್ಮವನ್ನು ಬಿಡೋದಿಲ್ಲ, ನನ್ನ ಮಗನನ್ನು ನಿನಗೆ ಮತಾಂತರ ಮಾಡೋದಿಲ್ಲ, ನನ್ನ ಮಕ್ಕಳಂತ ಮಕ್ಕಳು ಬೇಕಾಗಿದ್ರೆ ನಿನ್ನ ಹೆಣ್ಣು ಮಕ್ಕಳಲ್ಲಿ ಯಾರಾದರೂ ಒಬ್ಬರನ್ನ ನನ್ನ ಮಗನಿಗೋ ಅಥವಾ ನನಗೋ ಕೊಟ್ರೆ ಇಂಥ ಮಕ್ಕಳನ್ನ ಹಡೆದು ಕೊಡ್ತೇನೆ ಅನ್ನುವಂತ ಒಬ್ಬ ರಾಜಸತ್ತೆಯ ಎದುರು ನಿಂತು ಒಬ್ಬ ಸಾಮಂತ ರಾಜ ಮಾತನಾಡಿರ್ತಕ್ಕಂಥ ಇತಿಹಾಸ ಕನ್ನಡದ ನೆಲದಲ್ಲಿ ಅಲ್ಲ, ಇಡೀ ಭಾರತದ ನೆಲದಲ್ಲಿ ಯಾವುದಾದ್ರೂ ಸಮುದಾಯದಲ್ಲಿ ಇದ್ರೆ ಅದು ಹಂಡೆ ಅರಸು ಬಂತಂದ ಸಮುದಾಯದಲ್ಲಿ ಇದೆ ಅನ್ನುವಂತ ಅಭಿಮಾನದ ಮಾತು. ಇಲ್ಲೇ ತಿರುವು ಬರ್ತದೆ. ಇಡೀ ಮುತ್ತಿಗೆಯಲ್ಲಿ ಭವ್ಯವಾಗಿರ್ತಕ್ಕಂಥ ದೊಡ್ಡ ಬಾವಿಯನ್ನು ಕಟ್ಟಿ ಅಲ್ಲಿ ಅನೇಕ ದೇಗುಲಗಳನ್ನು ಕಟ್ಟಿ ಅನೇಕ ದೇವಸ್ಥಾನಗಳನ್ನು ಕಟ್ಟಿರ್ತಕ್ಕಂಥ ಬಲದ ಹನುಮಪ್ಪ ನಾಯಕ ಈ ವಿಜಾಪುರ ಕ್ಷೇತ್ರವನ್ನು ಬಿಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಸೇರಿ ಆಂಧ್ರದವರೆಗೆ ತನ್ನ ರಾಜ್ಯ ವಿಸ್ತಾರವನ್ನು ಮಾಡುವಂತಹ ಘಟನೆ ಆರಂಭ ಆಗುವುದೇ ಇಲ್ಲಿಂದ. ಯಾವಾಗ ಆದಿಲ್ ಶಾಹಿಯನ್ನು ವಿರೋಧ ಹಾಕೊಂತಾನೆ, ತಕ್ಷಣಕ್ಕೆ ಆತ ಎಂಥ ರಾಜ ಅಂತ ಹೇಳಿದ್ರೆ ಗೋಳಗುಂಟವನ್ನು ಕಟ್ಟುವವರೆಗೆ ಕಲಾವಿದರನ್ನ ಶಿಲ್ಪಕಾರರನ್ನ ಪೋಷಣೆ ಮಾಡಿ ಗೋಳಗುಂಟ ಮುಗಿದ ಮೇಲೆ ಮತ್ತೊಂದು ಗುಂಟ ಕಟ್ಟಬಾರದಂತ ಕೈ ಕಡ್ದಿರ್ತಕ್ಕಂಥ ಈ ಆದಿಲ್ ಶಾಹಿ, ಅಥವಾ ವಿಜಯನಗರದ ಜೊತೆ ಗೆಳತನವನ್ನು ಕಟ್ಟಿಕೊಂಡು ನಾನು ನಿಮ್ಮ ಒಡೆಯರು ಅಂತ ಹೇಳಿರ್ತಕ್ಕಂಥ 5 ಜನ ಶಾಹಿಗಳು ರಣರಂಗದಲ್ಲಿ ಆತನ ವಿರುದ್ಧ ಬಿದ್ದಿರ್ತಕ್ಕಂಥ ಇವರ ಗುಣವನ್ನ
ರಾಜ ಬಲದ ಹನುಮಪ್ಪ ನಾಯಕ ಗುರುತಿಸಿಕೊಂಡು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇನ್ನು ನನ್ನನ್ನು ಈತ ಬಿಡೋದಿಲ್ಲ ಅಂತ ಹೇಳಿ ಸೀದಾ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗ್ತಾನೆ. ಅದೇ ತಾನೇ ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಯುದ್ಧ ಜರುಗಿ ಆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅನೇಕ ಅವಘಡಗಳು ನಡೆದಿರ್ತವೆ. ಆಗ ಇಂಥ ಒಬ್ಬ ಮಹಾನ್ ಮುಂದಾಲೋಚನೆ ಇರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ನಿರ್ಣಯಗಳನ್ನ ಬಹಳ ಸಶಕ್ತವಾಗಿ ತೆಗೆದುಕೊಳ್ಳುವಂತ ಒಬ್ಬ ಮನುಷ್ಯ ಅನಾಯಾಸವಾಗಿ ವಿಜಯನಗರ ಸಾಮ್ರಾಜ್ಯದ ಅರಸರಿಗೆ ದೊರೆತಾಗ ಅವರು ಅನೇಕ ಜವಾಬ್ದಾರಿಗಳನ್ನು ಕೊಡ್ತಾರೆ. ಆ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥ ರಾಜ ಬಲದ ಹನುಮಪ್ಪ ನಾಯಕನಿಗೆ ಅನೇಕ ಕವಿಗಳು ಬಹಳ ಸುಂದರವಾಗಿ ಹೊಗಳುತ್ತಾರೆ. ಚಾಳುಕ್ಯ ಸರ್ವಜ್ಞಂ ಗುಣರತ್ನಾಕರಂ ಸತ್ಯಕಾನೀನಂ ಪರಹಿತ ಪವನಜಂ ಪರಬಲದೊಣಗಂ ದ್ರೋಹ ಸೂಲಂ ಮುದಕರಿಗಂಡ ಶ್ರೀಮತ್ ಪಂದಿಗಂ ಅನ್ನುವಂಥ ಮಾತನ್ನ ಅನೇಕ ಸಾಹಿತ್ಯದಲ್ಲಿ ನೋಡ್ತೇವೆ. ತುಂಬಾ ಶಾಸನಗಳಲ್ಲಿ ಕ್ರಿಸ್ತ 968ರಲ್ಲಿ ಈ ಶಾಸನ ನಮಗೆ ದೊರೆಯುತ್ತದೆ. ಹಂದೇ ಹರಿಸರ ಇತಿಹಾಸವನ್ನ ಅನೇಕ ಕಾಲದವರೆಗೆ ಶ್ರೀಶೈಲದ ಪರ್ವತದ ಉಗಮಕ್ಕೆ ಕಾರಣನಾಗಿರ್ತಕ್ಕಂಥ ಪರ್ವತೇಶನ ತಂದೆಯಾಗಿರ್ತಕ್ಕಂಥ ಶಿಲಾದ ಮಹರ್ಷಿಯು ಕೂಡ ಈ ಹಂದೇ ಅರಸರ ಚಂದ್ರವಂಶದವನೇ ಆಗಿದ್ದಾನೆ ಅನ್ನೋದು ಬಹಳ ಮಹತ್ವದ ಸಂಗತಿ. ಇನ್ನ ಧಾರ್ಮಿಕವಾಗಿ ಇವರು ಗುರುತಿಸಿಕೊಂಡಿರ್ತಕ್ಕಂಥ ಗುರುಗಳ ಪಟ್ಟಿಯನ್ನ ಮಾಡ್ಕೊಂಡು ಹೋದ್ರೆ ಬಹಳ ಜನ ಆದರೆ ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಶ್ರೀಶೈಲದ ನಿಡುಮಾಮಿಡಿ ಪೀಠ ಹಾಗೂ ಹಾಲಕೇರಿಯ ಅನ್ನದಾನೇಶ್ವರ ಮಹಾಸಂಸ್ಥಾನ ಪೀಠ ಆಗಿರ್ಬೋದು, ಹೊಸಪೇಟೆಯ ಸಂಸ್ಥಾನ ಮಠ ಆಗಿರ್ಬೋದು. ಇನ್ನ ಸುರಪುರದ ಇತಿಹಾಸಕ್ಕೆ ಬಂದ್ರೆ ಕರವಂಟನಾಳದ ಹಿರೇಮಠದ ಒಂದು ಚರಿತ್ರೆ ಬಹಳ ಗಮನಾರ್ಹವಾಗಿರ್ತಕ್ಕಂಥ ಚರಿತ್ರೆ. 1857ರ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಯಲ್ಲಿ ನರಗುಂದದ ಬಾಬಾ ಸಾಹೇಬನ ನೇತೃತ್ವದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಬಂಡಾಯ ನಡೀತದೆ. ಆ ಬಂಡಾಯದಲ್ಲಿ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರನ್ನ ಎದುರಿಸುವಂತ ನಾಯಕರು ಯಾರು, ದಕ್ಷಿಣ ಭಾರತದಲ್ಲಿ ಅವ್ರನ್ನ ಎದುರಿಸುವಂಥವ್ರು ಯಾರು ಅಂತ ಜಿಜ್ಞಾಸೆ ಆದಾಗ ಕರವಂಟನಾಳದ ಗುರುಗಂಗಾಧರೇಶ್ವರಿ ಹಿರೇಮಠದ ಮಹಾಸ್ವಾಮೀಜಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಹಂಡೇ ವಜೀರ ಸಮುದಾಯದ ತಮ್ಮ ಹಿರೇಮಠದ ಭಕ್ತರಾಗಿರ್ತಕ್ಕಂಥ ಈ ಸಮುದಾಯದ ಪ್ರತಿ ಮನೆಗೆ ಜೋಳಿಗೆಯನ್ನು ಹಿಡಿದು ಹೋಗಿ ಜೋಳ ನಿಡಿಸ್ಕೊಳ್ಳಂಗಿಲ್ಲ, ಗೋಧಿ ನಿಡಿಸ್ಕೊಳ್ಳಂಗಿಲ್ಲ. ಏನ್ ಕೇಳ್ತಾರಂದ್ರ, ಮನೆಗೆ ಒಬ್ಬ ವೀರನನ್ನು ನನಗೆ ಕೊಡು ಅಂತ ಕೇಳಿ ಗತ್ತರಿಗೆಯಲ್ಲಿ ಅಲ್ಲಿ ಯುದ್ಧ ತರಬೇತಿಯನ್ನು ಮಾಡಿ ಸುರಪುರದ ರಾಜ ವೆಂಕಟಪ್ಪ ನಾಯಕನ ನೇತೃತ್ವದಲ್ಲಿ ಅವತ್ತಿನ ಪರಕೀಯರನ್ನ ವಿರೋಧಿಸಿ ಗೆದ್ದಿರ್ತಕ್ಕಂಥ ಇತಿಹಾಸ ಈ ಸಮಾಜಕ್ಕಿದೆ. ಇವತ್ತು ಸುರಪುರಕ್ಕೆ ಹೋದ್ರೆ ಅಲ್ಲಿ ಹಂಡೇ ವಜೀರ ಸಮುದಾಯದವರ ಓಣಿ ಮತ್ತು ಗವಿಯನ್ನು ನೋಡ್ಲಿಕ್ಕೆ ಸಿಗ್ತದೆ. ಕರವಂಟನಾಳ ಸ್ವಾಮಿಗಳ ನೇತೃತ್ವದಲ್ಲಿ ನಾವು ಕ್ಷೇತ್ರ ಕಾರ್ಯವನ್ನು ಮಾಡಿದಾಗ ಅದೆಲ್ಲವನ್ನು ನೋಡಿದ್ದಿದೆ. ಹೀಗಾಗಿ ಈ ಸಮುದಾಯ ಇನ್ನೂ ಸಾಮಾಜಿಕವಾಗಿ ಬಹಳಷ್ಟು ಮುಂದೆ ಬರಬೇಕು. ರಾಜಕೀಯವಾಗಿ ಬಹುಶಃ ಈ 3 ಮತಕ್ಷೇತ್ರಗಳಲ್ಲಿ ನಿರ್ಣಾಯಕ ಮತದಾರರನ್ನು ಹೊಂದಿರತಕ್ಕಂಥ ಈ ಸಮುದಾಯಕ್ಕೆ ದೇವೇಂದ್ರ ಗೋನಾಳ್ ಅವರ ಪ್ರಾಸ್ತಾವಿಕ ಮಾತುಗಳಲ್ಲಿರ್ತಕ್ಕಂಥ ಹಸುವಿನ ಹಾಗೆ ರಾಜಕೀಯವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಯಾವ ಮಟ್ಟದಲ್ಲಿ ದೊರೆಯಬೇಕಾಗಿತ್ತೋ ಆ ಮಟ್ಟದಲ್ಲಿ ದೊರೆತಿರ್ಲಿಕ್ಕಿಲ್ಲ. ಬಹುತೇಕ ವೇದಿಕೆ ಮೇಲೆ ಇರ್ತಕ್ಕಂಥ ಕಕ್ಕುಲಾತಿಯನ್ನ ಹೊಂದಿರತಕ್ಕಂಥವರಿದ್ದಾರೆ. ಅವರೆಲ್ಲರ ಸನ್ಮಾರ್ಗದಲ್ಲಿ ಈ ಸಮಾಜಕ್ಕೆ ರಾಜಕೀಯವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ, ಸಾಂಸ್ಕೃತಿಕವಾಗಿರ್ತಕ್ಕಂಥ ಸ್ಥಾನಮಾನಗಳು ದೊರೆಯಲಿ ಎನ್ನುವಂತ ಜಂಗಮದ ಆಶಯಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನ ನನ್ನ ಸಮಯದ ಚೌಕಟ್ಟು